ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ಏನಂದರೆ ಡ್ರಾವರ್ಸ್ ರ್ಯಾಕ್ ತಗೊಂಡಿದ್ದೀನಿ ಪ್ಲಾಸ್ಟಿಕ್ ಇದು. ಅದನ್ನು ಅನ್ಬಾಕ್ಸ್ ಮಾಡಿ ಅಸೆಂಬಲ್ ಮಾಡಿ ಕಿಚನ್ ಅಲ್ಲಿ ಒಂದು ಪ್ಲೇಸ್ ಅಲ್ಲಿ ಇಡ್ಬೇಕಂತ. ಅದು ಯಾಕೆ ತಗೊಂಡಂದ್ರೆ ನಾನೀಗ ತೋರಿಸ್ತೀನಿ. ಕಿಚನ್ ಅಲ್ಲಿ ಒಂದು ಪ್ಲೇಸ್ ಇದೆ, ಅದು ಉದ್ದಕ್ಕೆ ಓಪನ್ ಇದೆ, ಅಲ್ಲಿ ಶೆಲ್ಫ್ಸ್ ಏನಿಲ್ಲ. ಸೊ ಶೆಲ್ಫ್ಸ್ ಇರದೇ ಇರುವ ಕಾರಣ ಏನಾಗತ್ತೆ, ನಂಗೇನೋ ಶೆಲ್ಫ್ ತರ ಏನು ಸಪ್ರೇಟ್ ಆಗಿ ಇಡ್ಬೇಕಂದ್ರೆ ಸ್ಪೇಸ್, ಈ ವರ್ಟಿಕಲ್ ಸ್ಪೇಸ್ ಯುಟಿಲೈಸ್ ಆಗ್ತಾ ಇಲ್ಲ. ಅದಕ್ಕೆ ಏನ್ ಮಾಡೋದಂತ ಎಣಿಸ್ಕೊಂಡು ಯೋಚನೆ ಮಾಡಿ ಇದು ಐಡಿಯಾ ಬಂತು, ಈ ತರ ಡ್ರಾವರ್ಸ್ ರ್ಯಾಕ್ ಇದ್ರೆ ಬೆಟರ್ ಅಂತ. ಸೊ ಅದನ್ನು ಅಸೆಂಬಲ್ ಮಾಡಿ ಆ ಪ್ಲೇಸಿಗೆ ಇಡೋಣ, ಆವಾಗ ವರ್ಟಿಕಲ್ ಸ್ಪೇಸ್ ಯುಟಿಲೈಸ್ ಆಗತ್ತಲ್ಲ ಅಂತ. ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ. ಅದು ನೋಡಿ, ಹೀಗೆ ಇದೆ ಇದು. ಈ ತರ ವರ್ಟಿಕಲ್ ಸ್ಪೇಸ್ ಇದೆ ನೋಡಿ. ಈ ಇಷ್ಟು ಸ್ಪೇಸ್ ಯುಟಿಲೈಸೇ ಆಗ್ತಾ ಇಲ್ಲ, ಓಕೆನಾ. ಸೊ ಇಲ್ಲಿ ಸುಮ್ಮನೆ ಆ ಥರ ಡಂಪ್ ಮಾಡೋ ಥರ ಆಗಿದೆ. ಅದು ನನಗೇನೋ ಇಷ್ಟ ಆಗ್ತಿಲ್ಲ. ಅದು ಸ್ಪೇಸ್ ಯುಟಿಲೈಸ್ ಆಗಬೇಕು ಅಂತ ರ್ಯಾಕ್ಟರ್. ಸೊ ಏನು ಮಾಡಿದೆ, ಇದರ ಮೆಷರ್ಮೆಂಟ್ ತಗೊಂಡೆ, ವಿಡ್ತ್, ಹೈಟ್ ಆ್ಯಂಡ್ ದ ಡೆಪ್ತ್ ಇದು ಮೆಷರ್ಮೆಂಟ್ ತಗೊಂಡು ಅದಕ್ಕೆ ತಕ್ಕಾಗಿ ಇರುವ ಡ್ರಾವರ್ ಸ್ಟೋರೇಜ್ ಆರ್ಗನೈಸರ್ ತಗೊಂಡಿದ್ದೀನಿ. ಈಗ ಫಸ್ಟ್ ಅದನ್ನು ಅಸೆಂಬಲ್ ಮಾಡೋಣ ಬನ್ನಿ. ಅಸೆಂಬಲ್ ಮಾಡಿ ಮತ್ತೆ ಇಲ್ಲಿ ಇಡಬೇಕಾಗತ್ತೆ, ಬನ್ನಿ. ಸೊ ಇದು ನೋಡಿ ಗೈಸ್, ಇಲ್ಲಿ ಅಸೆಂಬ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಬಟ್ ಎಷ್ಟು ಹೆಲ್ಪ್ ಆಗುತ್ತಾ ಗೊತ್ತಿಲ್ಲ, ನೋಡೋಣ. ಗೈಸ್ ಇದು ಡ್ರಾವರ್ಸ್, ಇದು ಪಿಲ್ಲರ್ ಸ್ಟ್ಯಾಂಡ್ಸ್ ಮತ್ತು ಇದು ಟಾಪ್ ಪೋರ್ಷನ್. ಇದನ್ನು ಈಗ ಎಲ್ಲ ಸೇರಿಸಿ ಅಸೆಂಬ್ಲಿ ಮಾಡಬೇಕು. ಸುಮ್ಮನೆ ಇದು ಡ್ರಾವರ್ ಒಂದು ಆ ಸೈಜಿಗೆ ಆಗತ್ತಾ ನೋಡೋಣ. ಆರಾಮ್ಸೆ ಹಿಡಿಯತ್ತೆ. ಇಲ್ಲಿ ಇನ್ನೂ ಡೆಪ್ತ್ ಇದೆ, ಸೊ ಪರವಾಗಿಲ್ಲ. ನೋಡಿ, ಒಳಗೆ ತನಕ ಹೋಗುತ್ತೆ. ನೋಡಿ, ಮಗಳನ್ನು ಮಲಗಿಸಿ ಈ ವಿಡಿಯೋ ಶೂಟ್ ಮಾಡ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ಮಗಳನ್ನು ಮಲಗಿಸಿದ್ರು. ನೋಡಿ, ಮಲಗಿದ್ದಾಳೆ. ಅವಳು ಮಲಗಿರುವಾಗ ವಿಡಿಯೋ ಶೂಟ್ ಮಾಡೋಕ್ಕಾಗತ್ತೆ, ಇಲ್ಲದೇ ಇದ್ದರೆ ಆಗೋದೇ ಇಲ್ಲ. ಅದಕ್ಕೆ ಹೇಳೋ ಮುಂಚೆ ಇದು ಅನ್ಬಾಕ್ಸಿಂಗ್ ವಿಡಿಯೋ ಕಂಪ್ಲೀಟ್ ಮಾಡಬೇಕಂತ. ಅಸೆಂಬಲ್ ಎಲ್ಲ ಮಾಡಿಬಿಟ್ಟಿದ್ದೀವಿ. ಹೀಗೆ ಕಾಣುತ್ತೆ ಇದು. ಇವಾಗ 4 ರ್ಯಾಕ್ಸ್ ಇದೆ, ಸ್ಮಾಲ್ ರ್ಯಾಕ್ಸೇ, ಬಟ್ ಏನಂದರೆ ಯೂಸ್ ಆಗುತ್ತೆ. ಈ ಥರ ಇದೆ ನೋಡಿ, ಈ ಥರ. ಇನ್ನೊಂದೇನು ಇನ್ಸ್ಟ್ರಕ್ಷನ್ಸ್ ಮ್ಯಾನ್ಯುವಲಲ್ಲಿ ಕೊಟ್ಟಿದ್ರಂದರೆ, ಈ ಬಾಟಮ್ ರ್ಯಾಕ್ ಇದೆ ಅಲ್ಲ, ಇಲ್ಲಿ 3 kg ಇಡ್ಬೋದು. ಐ ಥಿಂಕ್ ಬಾಟಮ್ 2 ರ್ಯಾಕ್ಸ್. ಟಾಪ್ ರ್ಯಾಕ್ ಮ್ಯಾಕ್ಸಿಮಮ್ ವೆಯ್ಟ್ 1.5 kg ಇಡಬೇಕಂತ. ಸೊ ಅಕಾರ್ಡಿಂಗ್ಲಿ ನಾವು ಈಗ ಅಡ್ಜಸ್ಟ್ ಮಾಡಿಕೊಂಡು ಇಡಬೇಕು. ನೋಡಿ ಗೈಸ್, ಡ್ರಾವರ್ ಇಟ್ಟ ಮೇಲೆ ಹಿಂಗೆ ಕಾಣುತ್ತೆ. ಆದರೂ ಇಷ್ಟು ಸ್ಪೇಸ್ ಬಾಕಿ ಇದೆ ನೋಡಿ, ಇಲ್ಲಿ ಮತ್ತೆ ಇಲ್ಲಿ. ಏನು ಬೇಕಾದ್ರೂ ಎಕ್ಸ್ಟ್ರಾ ಥಿಂಗ್ಸ್ ಇಡಬಹುದು. ಹೀಗೆ ಎಲ್ಲ ಫಿಟ್ ಆಗಿದೆ ಇದರಲ್ಲಿ. ಇದೇನಿಲ್ಲ, ಇದು ಜಸ್ಟ್ ಆ ಬ್ಲೆಂಡರ್ ಇದು ಬಾಕ್ಸ್, ಅದಕ್ಕೇನಾದರೂ ಬಂದೋಬಸ್ತ್ ಮಾಡ್ಬೋದು ಆಮೇಲೆ. ಬಟ್ ಇಲ್ಲೂ ಕೆಲವು ಥಿಂಗ್ಸ್ ಇಡ್ಬೋದು, ಯೂಸ್ ಮಾಡದೇ ಇರುವಾಗ ಅಲ್ಲೂ ಇಡ್ಬೋದು. ಇಲ್ಲಿ ಎಲ್ಲ ಈ ಥರ ಹ್ಯಾಂಡ್ ವಾಶ್, ಡಿಟರ್ಜೆಂಟ್ ಅದೆಲ್ಲ ಇಟ್ಟಿದ್ದೀನಿ, ಎಲ್ಲ ಹೆವಿ ಪಾರ್ಟ್. ನೆಕ್ಸ್ಟ್ ಇಲ್ಲಿನೂ ಸ್ವಲ್ಪ ಎಕ್ಸ್ಟ್ರಾಸ್ ಎಲ್ಲ ಇಟ್ಟಿದ್ದೀನಿ. ಆಮೇಲೆ ಬ್ಲೆಂಡರ್ ಇಲ್ಲಿ ಇಟ್ಟಿದ್ದೀನಿ. ಏನಿಲ್ಲ, ಜಸ್ಟ್ ಲೈಟ್ ವೆಯ್ಟ್ ಒಂದು ಇದು ಮಾಸ್ಕಿಂಗ್ ಟೇಪ್ ಇದೆ ಅಷ್ಟೇ. ಬೇರೆ ಏನಾದರೂ ಎಕ್ಸ್ಟ್ರಾ ಬಂದರೆ ಇಲ್ಲಿ ಇಡಬಹುದು. ಸೊ ಹೀಗೆ ಎಷ್ಟು ನೀಟಾಗಿ ಆಯ್ತು ನೋಡಿ ಗೈಸ್. ಈಗ ಸ್ಪೇಸ್ ಎಲ್ಲ ಯುಟಿಲೈಸ್ ಆಗಿ ಎಕ್ಸ್ಟ್ರಾ ಸ್ಪೇಸು ಉಳಿದಿದೆ ಇಲ್ಲಿ.
ಇದರಲ್ಲಿ ಏನು ಇರಲಿಲ್ಲ, ಬರೀ ಎಕ್ಸ್ಟ್ರಾ ಪ್ಲಾಸ್ಟಿಕ್ ಬ್ಯಾಗ್ಸ್ ಅದು ಇದೆಲ್ಲ ಇತ್ತು. ಇಲ್ಲಿ ಬೇರೆ ಎಲ್ಲಿಯಾದರೂ ಇಡೋದಷ್ಟೇ. ನೋಡಿದಿರಲ್ಲ ಗೈಸ್, ಇವತ್ತಿನ ವಿಡಿಯೋ ಹಾಗೆ ಇಲ್ಲಿಗೆ ಮುಗಿಸ್ತೀನಿ. ಹೇಗೆ ಒಂದು ಸ್ಪೇಸನ್ನು ನಿಮಗೆ ಯುಟಿಲೈಸ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಗೊತ್ತಾಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನನಗೂ ಹೆಲ್ಪ್ ಆಯಿತು, ನಿಮಗೂ ಹೆಲ್ಪ್ ಆದರೆ ನೀವು ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಹಿಟ್ ಆನ್ ದಟ್ ಬೆಲ್ ಐಕನ್. ಓಕೆ, ಹಾಗಾದರೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್, ಟೇಕ್ ಕೇರ್.